ಗಲಿಬಿಲಿಗೊಳ್ಳುವುದು ಯಾರು? ಗಲಿಬಿಲಿಗೊಳಿಸುವುದು ಯಾರು? ಜೇಷಾಮ್ ಜಬದೊರೆ. ಅಧ್ಯಾಯ 8. ಅದಕ್ಕೆ ಅವನು ಅವರಿಗೆ, ವಿಪತ್ತನ್ನು ಬರಮಾಡಿದವನು ನಾನಲ್ಲ. ಕರ್ತನ ಆಜ್ಞೆಗಳನ್ನು ಉಲ್ಲಂಘಿಸಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು, ನಿನ್ನ ಮನೆಯವರು ಅದಕ್ಕೆ ಕಾರಣರು. ನೀನು ಈಗ ಎಲ್ಲ ಇಸ್ರಾಯೇಲರನ್ನು ಇಜೆಬೆಲಳಿಂದ ಪೋಷಣೆ ಹೊಂದುವ ಬಾಳನ 450 ಮಂದಿ ಪ್ರವಾದಿಗಳನ್ನು, ಆಶೇರ ದೇವತೆಯ 400 ಮಂದಿ ಪ್ರವಾದಿಗಳನ್ನು ಕಾರ್ಮೆಲ್ ಬೆಟ್ಟಕ್ಕೆ ಕರೆಸು ಎಂದು ಹೇಳಿದನು. 1 ಅರಸು 18:19. ಏಲಿಯನಿಗೆ ಅರಸನಾದ ಅಹಾಬನು ಕೊಟ್ಟ ಹೆಸರು, ಇಸ್ರಾಯೇಲರಿಗೆ ಆಪತ್ತನ್ನು ಬರಮಾಡಿದವನು. ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವವರು ಇಲ್ಲಿಯೂ ಬಂದಿದ್ದಾರೆ ಎಂದು ಪೌಲನನ್ನು ಸೀಲರನ್ನು ಕುರಿತು ಥೆಸಲೋನಿಕ ಪಟ್ಟಣದವರು ಸಾಕ್ಷಿ ಕೊಟ್ಟರು. ಸ್ನಾನಿಕನಾದ ಯೋಹಾನನು ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವನಾಗಿದ್ದನು. ಅಂದಿನ ಸಮುದಾಯವನ್ನು ನೋಡಿ, ಎಲೈ ಸರ್ಪ ಜಾತಿಯವರೇ ಎಂದು ಧೈರ್ಯವಾಗಿ ಹೇಳಿದನು. ಕ್ರಿಸ್ತನ ಸೇವೆ ಸಹ ಗಲಿಬಿಲಿಗೊಳಿಸುವ ಸೇವೆ. ಫರಿಸಾಯರನ್ನು ಶಾಸ್ತ್ರಿಗಳನ್ನು ಖಂಡಿಸಿದನು. ಹೌದು, ಆ ಕರ್ತನು ಲೋಕವನ್ನು ಗಲಿಬಿಲಿಗೊಳಿಸುವ ಸೇವೆಯನ್ನು ನಮ್ಮ ಕೈಗಳಲ್ಲಿಯೂ ಕೊಟ್ಟಿದ್ದಾನೆಂಬುದನ್ನು ಮರೆಯಬೇಡ. ಇಸ್ರಾಯೇಲರಿಗೆ ವಿಪತ್ತನ್ನು ಬರಮಾಡಿದನು, ನೀನಲ್ಲವೋ ಎಂದು ಅರಸನಾದ ಅಹಾಬನು ತಪ್ಪು ಹೊರಿಸಿದಾಗ ಏಲಿಯನು ಗಲಿಬಿಲಿಗೊಳ್ಳಲಿಲ್ಲ. ಅರಸನ ಕೋಪಕ್ಕೆ ಕಾರಣವಾದೆನಲ್ಲ ಎಂದು ಅಂಜಲಿಲ್ಲ. ಹೌದು, ದೇವರ ಮಗುವೇ, ಈ ಲೋಕವು ನಿನ್ನ ಮೇಲೆ ತಪ್ಪು ಹೊರಿಸುವಾಗ ನೀನು ಭಯಪಡಬೇಕಾಗಿಲ್ಲ. ಏಲಿಯನು ಅನ್ಯಾಯವಾಗಿ ಅರಸನಾದ ಅಹಾಬನಿಂದಲೂ ಇಜೆಬೆಲಳಿಂದಲೂ ತಿರಸ್ಕಲ್ಪಟ್ಟವನು. ಇಸ್ರಾಯೇಲರಿಗೆ ಆಪತ್ತು ಬರಮಾಡಿದವನೆಂದು ತಪ್ಪು ಹೊರಿಸಲ್ಪಟ್ಟನು. ಪಾಪ ಮಾಡಿದವನು ಅರಸನಾದರೂ ಅವನನ್ನು ಖಂಡಿಸಿ ಬುದ್ಧಿ ಹೇಳುವ ಅಧಿಕಾರವನ್ನು ಕರ್ತನು ನಮಗೆ ಕೊಟ್ಟಿದ್ದಾನೆ. ಯಾವ ಸೈನ್ಯ ಬಲವೂ ಇಲ್ಲದ ಏಲಿಯನು ಎಷ್ಟು ಧೈರ್ಯವಾಗಿ ಅಹಾಬನನ್ನು ಖಂಡಿಸಿ ಬುದ್ಧಿ ಹೇಳಿದನೆಂಬುದನ್ನು ಯೋಚಿಸಿ ನೋಡಿರಿ. ಶುದ್ಧವಾದ ಜೀವಿತವು ಏಲಿಯನಿಗಿದ್ದ ಕಾರಣ ರಾಜರಿಗೆ ಬುದ್ಧಿ ಹೇಳುವ ಧೈರ್ಯವು ಅವನಿಗಿತ್ತು. ತನ್ನ ಪಾಪದಿಂದ ಇಸ್ರಾಯೇಲರನ್ನು ಗಲಿಬಿಲಿ ಮಾಡುತ್ತಿದ್ದ ಅರಸನಾದ ಅಹಾಬನು ತನ್ನ ತಪ್ಪನ್ನು ತಿಳಿದುಕೊಳ್ಳದೆ ಪ್ರವಾದಿಯಾದ ಏಲಿಯನನ್ನು ನೋಡಿ ತಪ್ಪನ್ನು ಅವನ ಮೇಲೆ ಹೊರಿಸಿ ಆ ಆಪತ್ತನ್ನು ಬರಮಾಡಿದವನೆಂದು ಹೇಳುವುದು ಎಷ್ಟು ತಮಾಷೆಯಾಗಿದೆಯಲ್ಲವೇ? ಅನೇಕರು ಹೀಗೆ ತಮ್ಮ ಪಾಪಗಳನ್ನು ಅರಿತುಕೊಳ್ಳದೆ ಬೇರೆಯವರ ಮೇಲೆ ತಪ್ಪು ಹೊರಿಸಿಕೊಂಡಿರುತ್ತಾರೆ. ದೇವರ ಮಗುವೇ, ಇವುಗಳಿಗೆ ಎಚ್ಚರಿಕೆಯಾಗಿರು. ಅಹಾಬನ ಬಳಿ ಏಲಿಯನು ಮುಖಾಮುಖಿಯಾಗಿ ಸವಾಲಿಡುವ ಸಮಯ ಬಂತು. ಇನ್ನೂ ಸಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವನು ಅಹಾಬನನ್ನು, ನೀನು ಈಗ ಎಲ್ಲ ಇಸ್ರಾಯೇಲರನ್ನು ಇಜೆಬೆಲಳಿಂದ ಪೋಷಣೆ ಹೊಂದುವ ಬಾಳನ 450 ಮಂದಿ ಪ್ರವಾದಿಗಳನ್ನು, ಆಶೇರ್ ದೇವತೆಯ 400 ಮಂದಿ ಪ್ರವಾದಿಗಳನ್ನು ಕಾರ್ಮೆಲ್ ಬೆಟ್ಟಕ್ಕೆ ಕರೆಸು ಎಂದು ಹೇಳಿದನು. 1 ಅರಸು 18:19. ಏಲಿಯನು ಒಬ್ಬನೇ ಒಂದು ಕಡೆ, ಬಾಳನ ಮತ್ತು ಆಶೇರ ದೇವತೆಯ ಪ್ರವಾದಿಗಳನ್ನು ಒಟ್ಟು 850 ಮಂದಿ ಇನ್ನೊಂದು ಕಡೆ. ಎಷ್ಟು ದೊಡ್ಡ ಸವಾಲು! ಒಬ್ಬನು 1000 ಮಂದಿಯನ್ನು ಓಡಿಸುತ್ತಾನೆ. ಕರ್ತನ ವಾಗ್ದಾನವಲ್ಲವೇ? ಆ ಕರ್ತನು ತನ್ನೊಂದಿಗೆ ಇರುವುದರಿಂದ ಏಲಿಯನು ಭಯಪಡಲಿಲ್ಲ. ನಿನ್ನ ಮಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದ್ದು. ಕೀರ್ತನೆ 91:7. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ.
ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.